ರಾಜ್ಯದಲ್ಲಿ ಮುಂಗಾರು ಮಳೆಯ ರಣಾರ್ಭಟ. ಬಾಗಲಕೋಟೆ ಸೇರಿ ರಾಜ್ಯದ ವಿವಿಧೆಡೆ ಮಳೆಯ ಅಬ್ಬರ ಜೋರಾಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ರಣಾರ್ಭಟ ಜೋರಾಗಿದೆ. ಬಾಗಲಕೋಟೆ ಸೇರಿ ರಾಜ್ಯದ ವಿವಿಧೆಡೆ ಮಳೆಯ ಅಬ್ಬರ. ಬಾಗಲಕೋಟೆಯಲ್ಲಿ ತಡರಾತ್ರಿ ಸುರಿದ ಮಳೆಗೆ ಭಾರೀ ಅವಾಂತರಗಳಾಗಿದ್ದಾವೆ. ಭಾರೀ ಮಳೆಗೆ ಚರಂಡಿ ಬ್ಲಾಕ್ ಆಗಿ ರಸ್ತೆಗೆ ನೀರು ನುಗ್ಗಿದೆ. ರಸ್ತೆ ಜಲಾವೃತ ಆಗಿದೆ. ನವನಗರದಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆ ಆಗಿದೆ. ಮಳೆಯಿಂದಾಗಿ ಗ್ರಾಮೀಣ ಭಾಗದ ಹಳೆ ಮನೆಗಳಿಗೆ ಈಗ ಸಂಕಷ್ಟ ಎದುರಾಗಿದೆ. ಬಾದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಅವಾಂತರಗಳಾಗಿದ್ದಾವೆ ಅಂತ. ಸದ್ಯಕ್ಕೆ ಈ ಒಂದು ಮಳೆ ಬಂದರೆ ರೈತರ ಮೊಗದಲ್ಲಿ ಖುಷಿ ಇರುತ್ತೆ. ಅಯ್ಯೋ ಅಟ್ಲೀಸ್ಟ್ ಮಳೆ ಬಂತಪ್ಪ, ನಮ್ಮ ಬೆಳೆಗಳಿಗೆ ನೀರು ಸಿಗತ್ತೆ ಅನ್ನೋ ಒಂದು ಉತ್ಸಾಹದಲ್ಲಿರ್ತಾರೆ. ಆದರೆ ಒಂದು ಕಡೆ ಖುಷಿ ಇದ್ದರೆ ಮತ್ತೊಂದು ಕಡೆ ಬಹಳ ಒಂದು ನರಳಾಟವನ್ನು ಅನುಭವಿಸ್ತಾ ಇರ್ತಾರೆ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ. ಯಾಕೆಂತಂದರೆ ಎಲ್ಲ ಮನೆಗಳು ಕೂಡ ತಗ್ಗು ಪ್ರದೇಶದಲ್ಲಿ ನಿರ್ಮಾಣವನ್ನು ಮಾಡ್ಕೊಂಡಿರ್ತಾರೆ. ಆ ಒಂದು ತಗ್ಗು ಪ್ರದೇಶಗಳಿಗೆ ಮಳೆಯ ನೀರು ನುಗ್ಗುತ್ತೆ. ಮಳೆಯ ನೀರು ಮಾತ್ರ ನುಗ್ಗೋದಿಲ್ಲ, ಒಂದು ಚರಂಡಿ ನೀರು ಕೂಡ ಮನೆಯ ಒಳಗಡೆ ನುಗ್ಗುತ್ತೆ. ಅದರ ಜೊತೆಗೆ ಮನೆಯಲ್ಲಿರುವಂತಹ ಪೀಠೋಪಕರಣಗಳೆಲ್ಲವೂ ಕೂಡ ಹಾಳಾಗುತ್ತೆ. ಸದ್ಯಕ್ಕೆ ಇಲ್ಲಿ ಏನು ಬಾಗಲಕೋಟೆಯಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಆಗಿದೆ. ಭಾರೀ ಮಳೆಯಿಂದಾಗಿ ಒಂದು ಚರಂಡಿ ಏನಾಗಿದೆ ಬ್ಲಾಕ್ ಆಗಿದೆ. ಬ್ಲಾಕ್ ಆಗಿ ರಸ್ತೆಗೆ ನೀರು ನುಗ್ಗಿದೆ. ಇದರಿಂದ ವಾಹನ ಸಂಚಾರಕ್ಕೆ ಕೂಡ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಯಿತು. ವಾಹನ ಸವಾರರು ಕೂಡ ಪರದಾಡುವಂತಹ ಸ್ಥಿತಿ ಕೂಡ ಬಾಗಲಕೋಟೆಯಲ್ಲಿ ನಿರ್ಮಾಣ ಆಗಿತ್ತು.